ಇದೀಗ ನಮ್ಮ ಫಾದರ್ ಸಿನಿಮಾಗೆ ಶುಭ ಹಾರೈಸೋದಕ್ಕೆ ಮತ್ತೊಬ್ಬರು ನಿರ್ಮಾಪಕರ ಜೊತೆಯಾಗಿ ಬಂದಿದ್ದಾರೆ. ನಮ್ಮ ಮಾಧವ್ ಸಿರಿನ್ ಸರ್ಗೆ ಹಾರ್ಟ್ಲಿ ವೆಲ್ಕಮ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮಾಧವ್ ಸಿರಿನ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಇವತ್ತು ಫಾದರ್ ಥೀಮ್ ವಿಡಿಯೋ ಬಿಡುಗಡೆ ಆಗಿದೆ. ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಟು ದ ಟೀಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಬಗ್ಗೆ ಕೆಲವು ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ. ನಾವು ಪ್ರೇಮಂ ಪೂಜ್ಯಂ ಅಂತ ಒಂದು ಸಿನಿಮಾನ ಮಾಡಿದ್ದು 2023ನೇ ಇಸ್ವಿನಲ್ಲಿ. ಸೊ ಚಂದ್ರು ಸರು ನಮಗೆ ತುಂಬ ಆತ್ಮೀಯರು. ಅವರು ಫಾದರ್ ಸಿನಿಮಾ ಕತೆ ನಮ್ಗೆ ಹೇಳಿದ್ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರು ಅಂತಂದರೆ ಆ ಕತೆ ಒಳಗಡೆ ನಾವು ಪೂರ್ತಿ ಇನ್ವಾಲ್ವ್ ಆಗಿಬಿಟ್ಟಿದ್ದು. ಅದಂತೂ ಸೂಪರ್ ಹಿಟ್ ಬಿಡಿ. ನಾವು ಇವಾಗ ಒಂದು ನಮ್ಮ ನಕುಲ್ ಅವ್ರ ಮನೆಯಲ್ಲಿ ಹೋಗಿ ನೋಡಿದಾಗ ಅದ್ರದ್ದು ಥೀಮು, ಆ ಮ್ಯೂಸಿಕ್ಕು ಅದನ್ನೆಲ್ಲ ನೋಡಿದ್ಮೇಲಂತೂ ಅದು ಬೇರೆ ಲೆವೆಲ್ ಇದೆ. ನೀವು ತಾಯಿ ಸಿನಿಮಾಗಳನ್ನ ಎಲ್ಲರೂ ನೋಡಿದ್ದೀರಾ. ತಾಯಿ ಮೇಲೆ ಬಂದಿರುವಂಥ ಎಷ್ಟೋ ಸಿನಿಮಾಗಳು ಬಂದಿದೆ. ಬಟ್ ತಂದೆ ಮೇಲೆ, ತಂದೆಯ ಆ ಶ್ರಮ ಎಷ್ಟಿರುತ್ತೆ, ತಂದೆಯ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥ ಒಂದು ಅದ್ಭುತವಾದಂಥ ಸಿನಿಮಾ ನಮ್ಮ ಫಾದರ್ ಅಂತೂ ಹಿಟ್ಟಾಗುತ್ತೆ. ನಮಗೆ ಚಂದ್ರು ಸರ್ ದಯವಿಟ್ಟು ಕಾಯಿಸ್ಬೇಡಿ, ಇನ್ನಂತೂ ಕಾಯಕ್ಕಾಗಲ್ಲ ನಮ್ಮ ಕೈನಲ್ಲಿ. ದಯವಿಟ್ಟು ಇದನ್ನು ದೊಡ್ಡ ಸ್ಕ್ರೀನಲ್ಲಿ ಕೊಟ್ಬಿಡಿ. ಅದಾಗಿದ ತಕ್ಷಣ ಮತ್ತು ಚಂದ್ರು ಸರ್ ಅವ್ರದ್ದು ತುಂಬ ದೊಡ್ಡ ಡ್ರೀಮ್ ಇದೆ. ಒಬ್ಬ ನಿರ್ದೇಶಕ ಹೇಗೆ ತನ್ನ ಪ್ರಿಪ್ರೇಷನ್ನ ಮಾಡ್ತಾರೆ, ತಾನು ಹೇಗೆ ಒಂದು ದೊಡ್ಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡೋಗೋದಕ್ಕೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ವಿಚಾರಧಾರೆನ ಇಟ್ಕೊಂಡು ಸುಮಾರು ಥೀಮ್ಗಳನ್ನೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಚಂದ್ರ ಸರ್ ನಮಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅವತ್ತಿಂದ ಕೇಳ್ತಾ ಇದ್ದೀವಿ. ನೀವು ಮೊನ್ನೆ ಕೂತ್ಕೊಂಡು ನೀವು KP ಸರ್ ಎಲ್ಲರೂ ಕೂಡ ನಮಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಹೇಳಿದ್ದೀರಾ. ಒಂದು ದೊಡ್ಡ ಸಿನಿಮಾನ ಮಾಡೋದಕ್ಕೆ ಮುಂದಿನ ವರ್ಷ ನೀವು ಕೈ ಜೋಡಿಸ್ಬೇಕು ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ನೀವು ಮಾಡಿರುವಂಥ ಒಂದು 2-3 ಕತೆಗಳು ನಮಗೀಗ ನೀವು ಹೇಳಿದ್ದೀರಾ. ಆ 2-3 ಕತೆನೂ ಕೂಡ ದೊಡ್ಡ ಮಟ್ಟದ ತರೋಣ ಅಂತ ನಾವು ಹೇಳ್ತೀವಿ. ನಮ್ಮ ನಿರ್ಮಾಣ ಸಂಸ್ಥೆ ಈ ವರ್ಷದಿಂದ ಅಂದರೆ 2026ನೇ ಇಸ್ವಿಯಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಸಿನಿಮಾಗಳು ಕೊಡುಗೆನ ಕೊಡಬೇಕು ಅಂತ ಅಂದ್ಕೊಂಡಿದೆ. ಅದಕ್ಕೆ ಚಂದ್ರು ಸರ್ ಸಿನಿಮಾದಿಂದ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು. ಹಾಗೆ ಫಾದರ್ ಸಿನಿಮಾ ನೀವು ನೋಡಲಿಲ್ಲ ಅಂತಂದರೆ ಮಿಸ್ ಮಾಡ್ಕೊಳ್ತೀರಾ. ಫಾದರ್ ಸಿನಿಮಾದಂಥ ಮೆಸೇಜ್ ಇರುವಂಥ ಒಂದು ಸಿನಿಮಾ ಇಲ್ಲಿ ತನಕ ನಾನು ಕೇಳೇ ಇಲ್ಲ. ಅದು ಅಷ್ಟು ಅದ್ಭುತವಾಗಿ ಕೂಡ ಮಾಡಿದ್ದಾರೆ. ಅವ್ರು ಏನು ಕತೆ ಹೇಳಿದ್ರು ಅದೇ ಥರ ತಂದಿಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಚಂದ್ರು ಸರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎ ಟೈಮ್ ವಿಚ್ ವಿ ಹ್ಯಾವ್ ಗಿವನ್. ಓಕೆ, ಥ್ಯಾಂಕ್ ಯು. ಹಾಡುಗಳನ್ನು ಬರೆದಿದ್ದೀರಾ. ನಮಾಮಿ ಸೂಪರ್ ಹಿಟ್ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿದೆ ನಮ್ಮ ಕಬ್ಜಾದಲ್ಲಿ. ಇದೀಗ ಫಾದರ್ ಸಿನಿಮಾದ ಬಗ್ಗೆ ಥೀಮ್ ವಿಡಿಯೋ ಇವತ್ತು ಈಗಷ್ಟೇ ಲಾಂಚ್ ಆಯಿತು. ದಯವಿಟ್ಟು ಕ್ಷಮಿಸಿ ಸರ್, ಫಸ್ಟ್ ಲೇಟಾಗಿ ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಕಿನ್ನಾಳ್ ರಾಜ್ ಕಬ್ಜಾದಲ್ಲಿ ನಮಾಮಿ ಅಂತ ಒಂದು ದೊಡ್ಡ ಹಿಟ್ ಸಾಂಗ್ ಬರೆಯೋಕ್ಕೆ ಅವಕಾಶ ಕೊಟ್ಟರು ಚಂದ್ರು ಸರ್. ಅದಾದಮೇಲೆ ಫೋನಲ್ಲಿ ಮಾತಾಡ್ತಿದ್ವಿ. ಇದಾದಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಪ್ರಮೋಷನ್ ಆಯಿತು. ಏನು ನನ್ನ ಸರ್ ಚಂದ್ರು ಸರ್ ಕರಲೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ಶೂಟ್ ಆದಮೇಲೆ ಸಾಂಗ್ಗೋಸ್ಕರ ಹೋಗ್ತಾಯಿದ್ರು. ಬಂದರು, ಒಂದ್ಸರಿ ಕತೆ ಹೇಳಿದರು. ಅಂದರೆ ಒಂದು ಹಾಡು ಬರೀಬೇಕು ಬರೀ ಸಿಚುವೇಶನ್ ಹೇಳಿದರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ಇತ್ತಲ್ಲ ಕತೆ ಪೂರ್ಣವಾಗಿ ಒಂದು ಸಂಗೀತಮಯ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಟಬೇಕು ಅನ್ನೋ ಥರದಲ್ಲಿ ಹೇಳಿದರು. ಹಾಗಾಗಿ 3 ಹಾಡುಗಳು ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ತಂದೆ ಮಗನ ಸಾಂಗ್ ಆಯಿತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ. ಆಮೇಲೆ ಜೊತೆಗೆ ಚೈಲ್ಡ್ಹುಡ್ಡಲ್ಲಿ ತಂದೆ ಬಗ್ಗೆ, ಮಗನ ಒಂದು ಪ್ರೀತಿ, ಅಂದರೆ ಒಂದು 3 ಕ್ಯಾರೆಕ್ಟ್ರಲ್ಲೂ ತಂದೆ ಬಗ್ಗೆನೂ ಹೇಳಬೇಕು, ಮೊಮ್ಮಗನ ಬಗ್ಗೆನೂ ಹೇಳಬೇಕು, ಆಮೇಲೆ ತಾತನ ಬಗ್ಗೆ ಹೇಳಬೇಕು. ಈ ಥರದಲ್ಲಿ ಖಂಡಿತ ಸಾರಿ ಇಲ್ಲ ಲೇಟಾಗಿ ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಹಿಟ್ಟಾಗಿತ್ತು, ಅದೇ ಥರದಲ್ಲಿ ಒಂದು ಸಾಂಗ್ ಬೇಕಂತ ಕೇಳಿದ್ರು. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಕ್ಕಿಂತ ಆ ಕತೆ ಆ ಥರ ಬರ್ಸ್ಕೊಂತು. ಜೊತೆಗೆ ನಮ್ಮ ತಂಡ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬ ಒಳ್ಳೆಯ ಸಾಂಗ್ಗಳು ಕೊಟ್ಟಿದ್ದಾರೆ. ಸರ್ ಹೇಳ್ದಂಗೆ ಆಲ್ರೆಡಿ 26 ನಮ್ಮ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಡುಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದರೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿರ್ತೀವಿ, ತಂದೆ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನು ಅಪ್ಪ ಆದಾಗಲೇ ತಂದೆ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಕೃಷ್ಣ ಸರ್ ಜೊತೆಗೆ ಮೇಡಮ್ ಜೊತೆಗೆ ಫಸ್ಟ್ ಸಿನಿಮಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬರೆದಿರುವಂತಹ ಕಿನ್ನಾಳ್ ರಾಜ್ ಸರ್ ಪ್ರೀತಿಯಿಂದ ಮಾತನಾಡಿ ಆಯಿತು. ನಮ್ಮ ಫಾದರ್ ಸಿನಿಮಾದ ನಾಯಕಿಯನ್ನು ಕರೆಯುವಂತಹ ಸಮಯ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿಕೊಂಡು ಹೀರೋಯಿನ್ಸ್ ಮುದ್ದಾಗಿ ಮಾತ್ರ ಅಲ್ಲ, ಆ್ಯಕ್ಟಿಂಗಲ್ಲೂ ಸೂಪರ್ ಆಗಿ ಮಾಡ್ಬೋದು ಅಂಥೇಳಿ
ಮತ್ತೆ ಮತ್ತೆ ನಮ್ಮ ಪ್ರೀತಿಯನ್ನು ಪಡಿತಾ ಇರುವಂತಹ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಅಮೃತ ಅಯ್ಯಂಗಾರ್ ಅವರನ್ನ. ಅಮೃತ ಅವರೇ, ಫಾದರ್ ಸಿನಿಮಾಗೆ ನಿಮಗೆ ವಿಶ್ ಮಾಡೋದಕ್ಕೆ ನಿಮ್ಮ ಮದರ್ ಬಂದಿದ್ದಾರೆ. ಹೌ ಸ್ಪೆಷಲ್ ಇಸ್ ದಿಸ್ ಟು ಯು? ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಫಾದರ್ ಮದರ್ ಎರಡೂ ನನ್ನ ಮದರೇ. ಸೊ ಅದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಇದು ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್. ನನಗೆ ಈ ಕತೆ ಫಸ್ಟು ಡಾರ್ಲಿಂಗ್ ಕೃಷ್ಣ ಅವ್ರು ಫೋನ್ ಮಾಡಿ ಹೇಳಿದ್ದು. ನಾಗಭೂಷಣ್ ಅವ್ರು ಹೇಳ್ದಂಗೆ ಈ ಸಿನಿಮಾ ಮೋಸ್ಟ್ಲಿ ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರ ಸಜೆಷನಿಂದಾನೆ. ಯಾಕಂದರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟ್ ಆಗಿ ಫೋನ್ ಮಾಡೋದು ತುಂಬ ಕಡಿಮೆ. ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗಬೇಕು ಅಂತಂದರೆ ಅವ್ರು ತುಂಬ ಲೇಯರ್ಸ್ ಇದೆ. ಯಾಕಂದರೆ ನಾನು ಅವರೊಟ್ಟಿಗೆ ಲವ್ ಮಾಕ್ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ. ಸೊ ಅವ್ರ ಡೈರೆಕ್ಷನ್ ಆಗಲಿ, ಅವ್ರು ನೋಡುವಂತಹ ಕತೆ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅವ್ರು ಕಾಲ್ ಮಾಡಿ ತುಂಬ ಎಕ್ಸೈಟ್ ಆಗಿ ಹೇಳಿದ್ರು, ಇಲ್ಲ ಈ ಕತೆ ನನಗೆ ತುಂಬ ಇಷ್ಟ ಆಯಿತು, ನೀನು ಒಂದ್ಸತಿ ಕತೆ ಕೇಳು ಅಂತ. ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟಿಂದ ಲಾಸ್ಟ್ ತನಕನೂ ತುಂಬ ಗ್ರಿಪ್ಪಿಂಗ್ ಅಂತ ಅನಿಸ್ತು. ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು, ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ಟೇಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗೂ ಅದೇ ಇಮೋಷ್ನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಜನಕ್ಕೆ ಯೂಶಲಿ ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನು ಮಾಡ್ತಾಯಿದ್ದೀರಾ, ಯಾವ ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀರಾ, ಹೇಗಿದೆ ಪಾತ್ರ ಅಂತೆಲ್ಲ ಅಂತಾಯಿದ್ರು. ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ಇದು. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಆ್ಯಂಡ್ ಈ ಸಿನಿಮಾಯಿಂದ ನಾನು ಹಂಗೆ ಹಲ್ಕಾ ಡೌನ್ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ನಿರ್ಮಾಪಕರು ಇಲ್ಲಿ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಆರ್ ಚಂದ್ರು ಸರ್ ಅವ್ರದ ಸ್ಟ್ರೆಂತ್. ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೂ ನ್ಯೂ ಇಯರ್ಗೆ ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.